ಮಾತೆ ಚಾಮುಂಡೇಶ್ವರಿ ದೇವಿ ಕನ್ನಡ ನಾಡಿನ ಪ್ರಖ್ಯಾತ ದೇವು. ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟದ ಎತ್ತರದಲ್ಲಿ ವಾಸಿಸುವ ತಾಯಿಯಾದ ದೇವಿ. ಇವಳ ನೈಜಕಥೆ ದುಷ್ಟರ ನಾಶ, ಧರ್ಮದ ರಕ್ಷಣೆ ಮತ್ತು ಭಕ್ತರ ಕಾಪಾಡುವ ಮಹಾಕಾರ್ಯಗಳ ಸಂಕೇತವಾಗಿದೆ. ಇವಳನ್ನು ದುರ್ಗೆಯ ಅವತಾರ ಎಂದು ಭಕ್ತರು ಭಾವಿಸುತ್ತಾರೆ. ಇತಿಹಾಸದ ಪ್ರಕಾರ ಚಾಮುಂಡೇಶ್ವರಿ ತಾಯಿ ಮಾಂಡವ ಮುನಿಯ ತಪಸ್ಸಿಗೆ ಪ್ರತಿಫಲವಾಗಿ ಪಾರ್ವತೀ ದೇವಿಯಿಂದ ಅವತಾರಗೊಂಡಾಳೆ. ದೇವತೆಗಳು ಮಹಾದೈತ್ಯನಾದ ಮಹಿಷಾಸುರನಿಂದ ಬಹಳ ಬಳಲುತ್ತಿದ್ದರು. ಮಹಿಷಾಸುರ ಬಲವಂತದಿಂದ ದೇವತೆಗಳನ್ನು ಸ್ವರ್ಗದಿಂದ ಹೊರಹಾಕಿ ಸಕಲ ಲೋಕಗಳ ಮೇಲೆ ಆಳಲು ಪ್ರಾರಂಭಿಸಿದ. ಆ ಸಮಯದಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ತಮ್ಮ ಶಕ್ತಿ ಸಂಯೋಜಿಸಿ ಪಾರ್ವತೀ ದೇವಿಗೆ ಅಸಾಧಾರಣ ಶಕ್ತಿಯನ್ನು ಕೊಟ್ಟು ದೇವಿ ಚಾಮುಂಡೇಶ್ವರಿಯಾಗಿ ಪ್ರಪಂಚಕ್ಕೆ ಪರಿಚಯ ಮಾಡಿದರು. ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನ ವಿರುದ್ಧ ಭಯಾನಕ ಯುದ್ಧವನ್ನಾಡಿದಳು. ಆ ಯುದ್ಧದಲ್ಲಿ ಅನೇಕ ದುಷ್ಟ ದೈತ್ಯರನ್ನು ಸಂಹರಿಸಿದಳು. ಕೊನೆಗೆ ಮಹಿಷಾಸುರನು ಭೀಕರ ರೂಪದಲ್ಲಿ ಎದುರಾದಾಗ ಅವನನ್ನು ತನ್ನ ತ್ರಿಶೂಲದಿಂದ ಭೇದಿಸಿ ಸಂಹರಿಸಿದಳು. ಈ ಮೂಲಕ ಧರ್ಮವು ಪುನಃ ಸ್ಥಾಪಿತವಾಯಿತು. ಈ ವಿಜಯದ ನೆನಪಿಗಾಗಿ ಆ ಬೆಟ್ಟೆಯ ಪ್ರದೇಶವನ್ನು ಚಾಮುಂಡಿ ಬೆಟ್ಟ ಎಂದು ಕರೆಯಲಾಯಿತು. ಚಾಮುಂಡೇಶ್ವರಿ ದೇವಿಯು ತಾನು ದುಷ್ಟರ ನಾಶಕಿಯಾಗಿದ್ದಲೂ ಸಹ ಭಕ್ತನಿಗೆ ಬೆನ್ನಾಗಿ ನಿಲ್ಲುವ ಮಮತೆ ತಾಯಿಯೂ ಹೌದು. ಆಕೆ ಭಕ್ತನ ಪ್ರಾರ್ಥನೆಗೆ ಸ್ಪಂದಿಸುವ ದುರ್ಗಾ, ಕಾಯುವ ದೇವಿ, ಶಕ್ತಿಯ ರೂಪ. ಮೈಸೂರಿನ ವಡರಹಳ್ಳಿಯಲ್ಲಿರುವ ಚಾಮುಂಡಿ ಬೆಟ್ಟದ ಶಿಖರದಲ್ಲಿ ಈ ದೇವಿಯ ಬೃಹತ್ ದೇಗುಲವಿದೆ. ಈ ದೇವಾಲಯವು ಶಿಲ್ಪಕಲೆಯ ಚರಮಾವತಾರವಾಗಿದೆ. ದೇವಿಯ ಮುಖ್ಯ ಮೂರ್ತಿ 5-6 ಅಡಿ ಎತ್ತರದಲ್ಲಿದ್ದು ಭಕ್ತರು ದಿನವೂ ಬಂದು ಭಕ್ತಿಯಿಂದ ಸೇವಿಸುತ್ತಾರೆ. ನವರಾತ್ರಿ ಅಥವಾ ದಸರಾ ಸಂದರ್ಭದಲ್ಲಿ ಇಲ್ಲಿ ಗ್ರಾಂಥವಧು ಜಾತ್ರೆ ನಡೆಯುತ್ತದೆ. ಮೈಸೂರಿನ ದಸರಾ ಉತ್ಸವ ಈ ದೇವಿಗೆ ಸಮರ್ಪಿತವಾಗಿದೆ. ಈ ವೇಳೆ ರಾಜಪಥದಲ್ಲಿ ಜಂಬೂ ಸವಾರಿ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ದೇವಿಯ ಶಕ್ತಿ, ಕರುಣೆ ಮತ್ತು ಧೈರ್ಯವನ್ನು ಈ ಉತ್ಸವದಲ್ಲಿ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಚಾಮುಂಡೇಶ್ವರಿ ದೇವಿಯು ಕೇವಲ ಶಕ್ತಿ ದೇವತೆಯಲ್ಲ, ಭಕ್ತರಿಗೆ ಧೈರ್ಯ, ಧರ್ಮ, ಶಕ್ತಿ ಮತ್ತು ಶಾಂತಿಯ ಪ್ರತೀಕವಾಗಿದೆ. ಅವಳ ನೈಜಕಥೆಯು ಸತ್ಯ ಮತ್ತು ಧರ್ಮದ ಪರಮ ಸ್ತೋತ್ರವಾಗಿದ್ದು ಇಂದಿಗೂ ಲಕ್ಷಾಂತರ ಭಕ್ತರು ಅವಳ ಶರಣಾಗತಿ ಪಡೆದುಕೊಳ್ಳುತ್ತಾರೆ. ದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲಿದೆ ಎಂದು ನಂಬಲಾಗುತ್ತದೆ.